ರೈತ ದೇಶದ ನಾಡಿಮಿಡಿತ, ನೇಗಿಲ ಯೋಗಿಯ ಬೆವರು ನಮ್ಮ ನಿಮ್ಮೆಲ್ಲರ ಉಸಿರು. ಹೊಸ ಕೃಷಿ ತಾಂತ್ರಿಕತೆಗಳ ಹೂರಣ, ರೈತ ಯಶೋಗಾಥೆಗಳ ಅನಾವರಣ. ಈ ನಿಮ್ಮ ನೆಚ್ಚಿನ ಅನ್ನದಾತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಪಶುಪಾಲನೆ ಅನ್ನೋದು ಕೃಷಿಗೆ ಪೂರಕವಾದ ಉದ್ಯೋಗ. ಇಂದು ರೈತರು ಇದನ್ನ ಉಪಕಸುಬಾಗಿ ಇಲ್ಲವೇ ಮುಖ್ಯ ಉದ್ಯೋಗವನ್ನಾಗಿ ಮಾಡಿಕೊಂಡಿದ್ದಾರೆ. ಹಂದಿ ಸಾಕಾಣಿಕೆ ಅದರಲ್ಲಿ ಒಂದು. ರಾಜ್ಯದ ದಕ್ಷಿಣ ಭಾಗದ ಕೆಲ ಜಿಲ್ಲೆಗಳಲ್ಲಿ ಹಂದಿ ಸಾಕಾಣೆ ಮಾಡುವವರ ಸಂಖ್ಯೆ ಹೆಚ್ಚಿದೆ. ಈ ಉದ್ಯಮ ಲಾಭದಾಯಕವಾಗಿ ನಡಿಬೇಕಾದ್ರೆ ವೈಜ್ಞಾನಿಕ ನಿರ್ವಹಣೆ ಅತ್ಯಗತ್ಯ. ಅದರಲ್ಲೂ ಕಡಿಮೆ ಖರ್ಚಿನ ಕ್ರಮಗಳನ್ನು ಪಾಲಿಸಬೇಕು ಅಂತಾರೆ ತಜ್ಞರು. ಒಂದು ಕಾಲಕ್ಕೆ ಹಂದಿ ಸಾಕಾಣೆ ಅಂದ್ರೆ ಮೂಗು ಮುರಿಯುವವರೇ ಹೆಚ್ಚಿದ್ರು. ಆದ್ರೆ ಕಾಲ ಬದಲಾಗಿದೆ. ಸಾಮಾಜಿಕ ಕಟ್ಟುಪಾಡುಗಳನ್ನ ಮೀರಿ ಇದೊಂದು ಲಾಭ ತರುವ ಉದ್ಯಮವಾಗಿ ಹೊರಹೊಮ್ಮಿದೆ. ಇಂದು ವಿದ್ಯಾವಂತರು ಸಹ ಹಂದಿ ಸಾಕಣೆ ಮಾಡಿ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. ಹೈನುಗಾರಿಕೆಗೆ ಹೋಲಿಸಿದ್ರೆ ಇಲ್ಲಿ ಖರ್ಚು ಕಡಿಮೆ ಅಂತಾನೆ ಹೇಳಬಹುದು. ಉತ್ತಮ ತಳಿಯ ಆಯ್ಕೆ ಮತ್ತು ಆಧುನಿಕ ವೈಜ್ಞಾನಿಕ ಕ್ರಮಗಳನ್ನು ಹಂದಿ ಸಾಕಣೆಯಲ್ಲಿ ಅನುಸರಿಸಿದ್ದೇ ಆದ್ರೆ ಲಾಭ ಖಂಡಿತ ಅಂತಾರೆ ಪಶು ತಜ್ಞರು. ಈ ಹಂದಿ ಸಾಕಾಣಿಕೆ ಏನಾಯಿತು, ಈಗ ಭೂರಹಿತ ಮತ್ತೆ ಅಲ್ಪ ಪ್ರಮಾಣದಲ್ಲಿ ಭೂಮಿ ಇರುವಂತ ರೈತರಿಗೆ ಇದು ಸ್ವಯಂ ಉದ್ಯೋಗ ಕಲ್ಪಿಸಿಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ. ಸೊ ಹೇಗೆ ಅಂತಂದ್ರೆ, ಈಗ ಯಾರ್ಕ್ಷೈರ್, ಲ್ಯಾಂಡ್ ರೇಸ್, ಟಾಮ್ ವರ್ತ್ ಮತ್ತೆ ಈ ಸ್ಯಾಡಲ್ ಬ್ಯಾಕ್ ಅನ್ನುವಂಥ ಅಧಿಕ ಇಳುವರಿ ಅಥವಾ ಅಧಿಕ ತೂಕ ಪಡೆಯುವಂಥ ಈ ಹಂದಿಗಳು ಏನಾಗ್ತಿದೆ, ಈಗ ಬರೀ 7-8 ತಿಂಗಳಲ್ಲೇನೆ 70, 80, 90, 120 kg ತೂಕ ಬರುವಂಥ ತಳಿಗಳು. ಹಂದಿ ಸಾಕಾಣೆ ಮಾಡಲಿಕ್ಕೆ ಈ ತಳಿಗಳನ್ನು ಆರಿಸಿಕೊಳ್ಳೋದ್ರಿಂದ ಮುಖ್ಯವಾಗಿ ಯಾರ್ಕ್ಷೈರ್ ತಳಿ ಎಲ್ಲ ಪ್ರದೇಶಗಳಿಗೂ ಹೊಂದಿಕೊಳ್ಳುವಂಥ ತಳಿ, ಮತ್ತು ಈ ತಳಿ ಅಧಿಕ ತೂಕವನ್ನು ಕಡಿಮೆ ಆಹಾರ ತಿಂದು ಪಡೆದುಕೊಳ್ಳೋದ್ರಿಂದ ರೈತರಿಗೆ ಹೆಚ್ಚು ಲಾಭದಾಯಕವಾಗಿರುವಂಥ ತಳಿ. ಹಂದಿ ಸಾಕಾಣಿಕೆಗೆ 2 ರೀತಿಯ ಮನೆಗಳನ್ನು ನಾವು ನಿರ್ಮಾಣ ಮಾಡ್ಕೋಬೋದು. ಅದರಲ್ಲಿ ಒಂದು, ಸ್ಥಳೀಯವಾಗಿ ಸಿಗುವಂಥ ಮರದ ರೀಪರ್ಗಳು ಅಥವಾ ಮರದ ಹಲಗೆಗಳು ಮತ್ತು ಈ ತೆಂಗಿನ ಗರಿಗಳನ್ನು ಉಪಯೋಗಿಸ್ಕೊಂಡು ಛಾವಣಿಗೆ ನೀರು ಸುರಿಯದ ಹಾಗೆ ಸ್ಥಳೀಯವಾಗಿ ಕಡಿಮೆ ವೆಚ್ಚದಲ್ಲಿ ನಾವು ಹಂದಿ ಮನೆಗಳನ್ನು ನಿರ್ಮಾಣ. ಹಂದಿ ಮನೆಯನ್ನು ಕಲ್ಲು ಚಪ್ಪಡಿಗಳಿಂದ ಇಲ್ಲವೇ ಕಾಡು ಮರಗಳನ್ನು ಉಪಯೋಗಿಸಿ ಕಟ್ಟಬಹುದು. ನೆಲಕ್ಕೆ ಹಾಸುಗಲ್ಲಾಗಿ ಸಮಮಟ್ಟದ ಕಲ್ಲುಗಳನ್ನು ಉಪಯೋಗಿಸಬೇಕು. ಈ ಕ್ರಮ ಅನುಸರಿಸಿದ್ರೆ ಹಂದಿ ವಸತಿ ನಿರ್ಮಾಣದ ವೆಚ್ಚ ಬಹಳ ಕಡಿಮೆಯಾಗುತ್ತೆ. ಪ್ರತಿ ಹಂದಿಗೆ 50 ಚದರ ಅಡಿ ಜಾಗ ಇದ್ರೆ ಉತ್ತಮ. ಮನೆಯ ನಿರ್ಮಾಣದ ಸಂದರ್ಭದಲ್ಲಿ ಮಧ್ಯಭಾಗ 15 ಅಡಿ ಎತ್ತರ, ಪಕ್ಕದ ಗೋಡೆಗಳು 12ರಿಂದ 13 ಅಡಿ ಇರಬೇಕು. ಮತ್ತು ಹಂದಿ ಮನೆಯ ಅಗಲ 20ರಿಂದ 25 ಅಡಿ ಇದ್ದು ಉದ್ದ ಎಷ್ಟಾದ್ರೂ ಇರಬಹುದು. ಮನೆಯನ್ನು ಪೂರ್ವ ಮತ್ತು ಪಶ್ಚಿಮಾಭಿಮುಖವಾಗಿ ನಿರ್ಮಾಣ ಮಾಡಬೇಕು. ಇದರಿಂದ ಬಿಸಿಲು ನೇರವಾಗಿ ಹಂದಿಗಳ ಮೇಲೆ ಬೀಳದೆ ಗಾಳಿ ಬೆಳಕು ಯಥೇಚ್ಛವಾಗಿ ಹಂದಿ ಮನೆಯೊಳಗೆ ಬರೋದ್ರಿಂದ ಯಾವುದೇ ವಾಸನೆ ಇರುವುದಿಲ್ಲ ಮತ್ತು ಹಂದಿಗಳಿಗೆ ಸಾಕಷ್ಟು ಆಮ್ಲಜನಕ ಸಿಕ್ಕು ಆರೋಗ್ಯವಾಗಿ ಬೆಳೆಯಲು ಅನುಕೂಲಕರವಾಗಿರುತ್ತದೆ. ಹಂದಿ ಸಾಕಾಣೆಯಲ್ಲಿ ಸಿಂಹಪಾಲು ಖರ್ಚು ಆಹಾರಕ್ಕೆ ಬರುತ್ತೆ. ಆದರೆ ಹೋಟೆಲ್ ವೇಸ್ಟ್ ಕೊಡೋದ್ರಿಂದ ಖರ್ಚು ಗಣನೀಯವಾಗಿ ಕಡಿಮೆಯಾಗುತ್ತೆ ಅಂತಾರೆ ತಜ್ಞರು. ಸಾಮಾನ್ಯವಾಗಿ ಹಂದಿ ಸಾಕಾಣಿಕೆಯಲ್ಲಿ 70% ಖರ್ಚು ಆಹಾರಕ್ಕೇನೆ ಆಗುತ್ತೆ. ನಾವು ಈ ಕಾನ್ಸಂಟ್ರೇಟ್ ಸಮತೋಲನ ಆಹಾರ ಕೊಟ್ಟು ಸಾಕಬೇಕಾದ್ರೆ, ಸೊ ಈ ಥರ ಹೋಟೆಲ್ ವೇಸ್ಟ್ ಕೊಟ್ಟು ಸಾಕೋದ್ರಿಂದ ನಮಗೆ ಆಹಾರದ ಖರ್ಚು ಗಣನೀಯವಾಗಿ ನಮಗೆ ಕಡಿಮೆ ಆಗೋದ್ರಿಂದ ಸೊ ಲಾಭ ಜಾಸ್ತಿ ಆಗುತ್ತೆ. ಈಗ ಹಂದಿ ಆಹಾರ ಕೊಡುವಾಗ ಸೊ ನಾವು ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ವಿವಿಧ ರೀತಿಯ ವಿವಿಧ ಪ್ರಮಾಣದ ಆಹಾರವನ್ನು ನಾವು ಮರಿಗಳಿಗೆ ಕೊಡಬೇಕಾಗುತ್ತೆ. ಸೊ ಈ ವಿವಿಧ ಪ್ರಮಾಣದ ಆಹಾರವನ್ನು ಅದರ ವಯಸ್ಸಿಗೆ ಅನುಗುಣವಾಗಿ ನಾವು ಕೊಡ್ತೀವಿ. ನಾವು ಬ್ರೀಡಿಂಗ್ ಉಪಯೋಗಿಸುವಂತ ಹಂದಿಗಳಿಗೆ 70% ಹೋಟೆಲ್ ಆಹಾರ
ಅಥವಾ ಈ ಕಿಚನ್ ವೇಸ್ಟ್ ಮತ್ತು 30% ಸಮತೋಲನ ಆಹಾರವನ್ನು ಬಳಸೋದ್ರಿಂದ ಈ ರೀಪ್ರೊಡಕ್ಟಿವ್ ಎಫಿಷಿಯನ್ಸಿ ಸಂತಾನೋತ್ಪತ್ತಿ ಸಕ್ರಮವಾಗಿ ನಡೀತಾ ಇರುತ್ತೆ. ಇನ್ನು ಸಂತಾನಾಭಿವೃದ್ಧಿ ಮತ್ತು ಸಂವರ್ಧನೆಯ ವಿಷಯಕ್ಕೆ ಬಂದ್ರೆ ಪ್ರಾಯದ ಹಂದಿಗಳನ್ನು ಒಳ್ಳೆಯ ವಂಶಾವಳಿ ತಳಿಗಳಿಂದ ಹಾಗೂ ರೋಗಮುಕ್ತ ಹಿಂಡುಗಳಿಂದ ಆಯ್ಕೆ ಮಾಡಬೇಕು. ಇವುಗಳನ್ನು ಚೆನ್ನಾಗಿ ಪೋಷಿಸಿ ಬೆಳೆಸಿದ್ರೆ ಸುಮಾರು 8 ರಿಂದ 9 ತಿಂಗಳಲ್ಲಿ ಪ್ರಾಯಕ್ಕೆ ಬರ್ತವೆ. ಆ ಸಮಯದಲ್ಲಿ ಪ್ರತಿ ಹಂದಿ ಸುಮಾರು 60 ರಿಂದ 70 ಕೆಜಿ ತೂಗುತ್ತದೆ. ಈ ಬೆಳವಣಿಗೆಯನ್ನು ಅನುಸರಿಸಿ ಸಂತಾನಾಭಿವೃದ್ಧಿಗೆ ಉಪಯೋಗಿಸಬೇಕು. ರೀತಿ ಸಂವರ್ಧನೆಗೆ ಉಪಯೋಗಿಸುವಂತ ಹೆಣ್ಣುಗಳಿಗೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಗಂಡುಗಳನ್ನು ಸಾಕೋ ಅವಶ್ಯಕತೆ ಇರೋದಿಲ್ಲ. ಈಗ 10 ಹೆಣ್ಣು ಹಂದಿಗಳಿಗೆ 1 ಗಂಡು ಸಾಕಾಗುತ್ತೆ. ಮತ್ತೆ ನಾವು ಅದರ ಪ್ರಕಾರ ನಾವು ಎಷ್ಟು ಹೆಣ್ಣುಗಳಿದೆಯೋ ಅಷ್ಟು ಗಂಡುಗಳನ್ನು ಸಾಕಿದ್ರೆ ಸಾಕಾಗುತ್ತೆ. ಮತ್ತೆ ಪ್ರತಿ 2 ವರ್ಷಕ್ಕೊಮ್ಮೆ ಗಂಡನ್ನ ಬದಲಾಯಿಸೋದ್ರಿಂದ ಇನ್ಬ್ರೀಡಿಂಗ್ ಆಗೋದನ್ನ ತಡಿಬಹುದು. ಈ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರೋ ತರ ಮೇಂಟೈನ್ ಮಾಡಬಹುದು. ಈ ಯಾರ್ಕ್ಷೈರ್ ಹಂದಿಗಳು ಸುಮಾರು 8 ರಿಂದ 16 ಮರಿ ಒಂದು ಸಾರಿಗೆ ಮರಿಗಳನ್ನ ಈತವೆ. ಹೀಗೆ ಒಂದು ಹಂದಿ ವರ್ಷಕ್ಕೆ 2 ಸಾರಿ ಮರಿಗಳನ್ನ ಹಾಕ್ತವೆ. ನಾವು ಈ ಕಾಯಿಲೆ ಬಂದ ಮೇಲೆ ಹಂದಿಗಳಲ್ಲಿ ಎಸ್ಪೆಷಲಿ ಟ್ರೀಟ್ಮೆಂಟ್ಗೆ ಖರ್ಚು ಮಾಡೋದಕ್ಕಿಂತಲೂ ಕಾಯಿಲೆ ಬರೋದಕ್ಕಿಂತಲೂ ಮುಂಚೆನೆ ಇದನ್ನ ನಾವು ತಡೆಗಟ್ಟೋದು ತುಂಬಾ ಮುಖ್ಯವಾಗಿರುತ್ತೆ. ಅದೆಲ್ಲ ಕಾಯಿಲೆಗಳಿಗೂ ವೈದ್ಯರ ಸಲಹೆ ಮೇರೆಗೆ ಲಸಿಕೆಗಳನ್ನ ವರ್ಷಕ್ಕೆ 1 ಅಥವಾ 2 ಲಸಿಕೆಗಳನ್ನ ಹಾಕಿಸಿಕೊಳ್ಳೋದ್ರಿಂದ ಈ ಕಾಯಿಲೆಗಳು ಬರದಂತೆ ತಡಿಬಹುದು. ನಾವು ಇಲ್ಲಿ ಉತ್ಪಾದನಾ ವೆಚ್ಚ ಕಡಿಮೆ ಮಾಡಿಕೊಂಡಷ್ಟು ನಮಗೆ ಲಾಭ ಜಾಸ್ತಿ ಆಗುತ್ತೆ. ಕಮರ್ಷಿಯಲ್ ಸಾಕೋದಾದ್ರೆ ನಾವು ಸ್ಥಳೀಯವಾಗಿ ಸಿಗುವಂತ ದವಸ ಧಾನ್ಯಗಳು ಕಾಳುಗಳನ್ನ ಉಪಯೋಗಿಸಿಕೊಂಡು ನಾವು ಆಹಾರ ಸ್ವಂತ ಮನೆಯಲ್ಲೇ ತಯಾರಿಸಿಕೊಂಡು ಸಾಕೋದ್ರಿಂದ ಲಾಭವನ್ನ ಜಾಸ್ತಿ ಪಡಿಬಹುದು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಹು ಬೇಡಿಕೆಯಲ್ಲಿರೋ ಈ ಹಣ್ಣು ಇಂದು ಭಾರತಕ್ಕೂ ಕಾಲಿಟ್ಟಿದೆ. ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಇದಕ್ಕೆ ಭಾರೀ ಡಿಮ್ಯಾಂಡ್. ನೀರಿನ ಅಭಾವ ಎದುರಿಸ್ತಾ ಇರೋ ಪ್ರಸ್ತುತ ಸಂದರ್ಭದಲ್ಲಿ ಈ ಬೆಳೆ ರೈತನಿಗೆ ವರವಾಗಬಲ್ಲದು. ಈ ಹಣ್ಣಿನ ಕೃಷಿ ಬಗ್ಗೆ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಕೂಡ ಸಂಶೋಧನೆಯನ್ನ ಕೈಗೊಂಡಿದ್ದು ರೈತರಿಗೆ ತಾಂತ್ರಿಕ ಮಾಹಿತಿಯನ್ನ ಒದಗಿಸ್ತಾ ಇದೆ. ನೋಡೋಕೆ ತೆಂಗಿನಕಾಯಿ ಗಾತ್ರದಲ್ಲಿರುವ ಮೈಮೇಲೆಲ್ಲ ಮುಳ್ಳು ಮುಳ್ಳಾಗಿ ಕಾಣುವ ಹಣ್ಣೆ ಡ್ರ್ಯಾಗನ್ ಫ್ರೂಟ್. ಇದೊಂದು ಪಾಪಸ್ಕಳ್ಳಿ ಜಾತಿಗೆ ಸೇರಿದ ಹಣ್ಣು. ಆದ್ರೆ ನಮ್ಮ ದೇಶದ್ದಲ್ಲ. ಅಮೆರಿಕಾದ ಮೆಕ್ಸಿಕೋ ಪ್ರಾಂತ್ಯ ಇದರ ಉಗಮವಾದ್ರೂ ಕೂಡ ಥೈಲ್ಯಾಂಡ್, ವಿಯೆಟ್ನಾಂ, ಇಸ್ರೇಲ್ ಮತ್ತು ಶ್ರೀಲಂಕಾ ದೇಶದಲ್ಲಿ ಇದು ವಾಣಿಜ್ಯ ಬೆಳೆಯಾಗಿ ಹೊರಹೊಮ್ಮಿದೆ. ಪ್ರಸ್ತುತ ಹೊರದೇಶಗಳಿಂದಲೇ ನಮ್ಮ ದೇಶಕ್ಕೆ ಆಮದಾಗುತ್ತಿದೆ. ಈ ಹಣ್ಣು ಆರೋಗ್ಯ ವೃದ್ಧಿಕಾರಕ ಗುಣಗಳನ್ನು ಹೊಂದಿದ್ದು ಕೆಲವು ರೋಗಗಳಿಗೆ ರಾಮಬಾಣ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಹಣ್ಣಿಗೆ ಇಂದು ಅಧಿಕ ಬೇಡಿಕೆ ಉಂಟು. ಈ ಹಣ್ಣಿನ ರುಚಿ ಸಪ್ಪಿಯಾಗಿದ್ದು ಇದರಲ್ಲಿ ಮುಖ್ಯವಾಗಿ 3 ತಳಿಗಳನ್ನ ನೋಡಬಹುದು. ತಿರುಳಿನ ಬಣ್ಣ ಕೆಂಪು, ಬಿಳಿ ಮತ್ತು ಹಳದಿಯಾಗಿರುತ್ತೆ. ಕೆಂಪು ಮತ್ತು ಬಿಳಿ ಬಣ್ಣದ ತಿರುಳಿರುವ ತಳಿಗೆ ಹೆಚ್ಚಿನ ಬೇಡಿಕೆ ಇದೆ. ನಮ್ಮ ದೇಶದಲ್ಲಿ ಈಗೀಗ ಈ ಹಣ್ಣು ಕಣ್ಣು ಬಿಡ್ತಾ ಇದ್ದು ಮಹಾರಾಷ್ಟ್ರ ಮತ್ತು ವೆಸ್ಟ್ ಬೆಂಗಾಲ್ ರಾಜ್ಯಗಳಲ್ಲಿ ಇದರ ಕೃಷಿ ಹೆಚ್ಚಿದೆ. ಇತ್ತೀಚೆಗೆ ಕರ್ನಾಟಕದ ರೈತರು ಕೂಡ ಇದರತ್ತ ಒಲವು ತೋರ್ತಾ ಇದ್ದಾರೆ. ಬೆಳಗಾವಿ ಮತ್ತು ವಿಜಯಪುರದ ಕೆಲ ರೈತರು ಈ ಹಣ್ಣಿನ ಬೇಸಾಯಕ್ಕೆ ಕೈ ಹಾಕಿದ್ದಾರೆ ಕೂಡ. ಈಗೀಗ
ಇದೀಗ ನಮ್ಮಲ್ಲಿ ಪ್ರಚಲಿತಕ್ಕೆ ಬರ್ತಾ ಇರುವ ಈ ಹಣ್ಣಿನ ಬಗ್ಗೆ ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕೂಡ ರೈತರಿಗೆ ಸೂಕ್ತ ತಾಂತ್ರಿಕ ಮಾಹಿತಿ ಒದಗಿಸುವುದಕ್ಕೋಸ್ಕರ ಸಂಶೋಧನೆ ನಡೆಸಿದೆ. ಬಾಗಲಕೋಟೆ ಮತ್ತು ಮೈಸೂರಿನಲ್ಲಿ ಪ್ರಾಯೋಗಿಕವಾಗಿ ಈ ಹೊಸ ಬೆಳೆಯನ್ನ ಬೆಳೆಯಲಾಗಿದ್ದು, ಈ ಬಗ್ಗೆ ಹಣ್ಣು ಬೆಳೆಗಳ ತಜ್ಞ ಡಾ ಸತೀಶ್ ಪತ್ತೇಪುರ್ ಹೇಳೋದು ಹೀಗೆ. ಸದ್ಯದಲ್ಲಿ ನಮ್ಮ ಒಂದು ಭಾರತದಲ್ಲಿ ಇದರ ಒಂದು ಹೆಚ್ಚಿನ ಒಂದು ಪ್ರದೇಶವನ್ನು ನೋಡ್ತಾ ಹೋದಾಗೆ ಇದರ ಒಂದು ಹೆಚ್ಚಿನ ಒಂದು ಪ್ರದೇಶ ಮಹಾರಾಷ್ಟ್ರ, ಈ ಒಂದು ವೆಸ್ಟ್ ಬೆಂಗಾಲ್ ಇಂಥ ಒಂದು ಪ್ರದೇಶಗಳಲ್ಲಿ ಏನಪ್ಪಾ ಅಂತಂದ್ರೆ ಇದನ್ನು ನಾವು ಜಾಸ್ತಿ ನೋಡ್ತೇವೆ. ಇತ್ತೀಚಿನ ದಿನಗಳಲ್ಲಿ ನಾವು ಕರ್ನಾಟಕದಲ್ಲಿಯೂ ಸಹ ಈ ಒಂದು ಹಣ್ಣಿನ ಬೆಳೆಯನ್ನು ಉತ್ಪಾದನೆ ಮಾಡುತ್ತನ್ನ ಕಾಣ್ತಾ ಇದ್ದೀವಿ. ಇದ್ರೂ ಸಹ ಇದರ ಮೊದಲು ಸಾಕಷ್ಟು ಏನಪ್ಪಾ ಅಂದ್ರೆ ಈ ಒಂದು ತಂಪಿನ ಒಂದು ಪ್ರದೇಶದಲ್ಲಿ ಇದನ್ನು ಸಹ ಬೆಳೀತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ನಮ್ಮ ಒಂದು ಬೆಳಗಾವ್ ಆಗಿರ್ಬೋದು, ಬಿಜಾಪುರ ಒಂದು ಆಗಿರ್ಬೋದು, ಒಂದು ಸೊಲ್ಲಾಪುರ ಅಂತ ವಾತಾವರಣದಲ್ಲಿ ಸಹ ಇದು ಚೆನ್ನಾಗಿ ಬರ್ತಾ ಇದೆ. ಆವಾಗ ಏನಪ್ಪಾ ಅಂದ್ರೆ ಇದಕ್ಕೆ ವಾರ್ಷಿಕವಾಗಿ ಸುಮಾರು 500 ಮಿಲಿಮೀಟರ್ ಮಳೆ ಬೀಳುವಂತ ಪ್ರದೇಶದಲ್ಲಿ ಇದನ್ನು ನಾವು ಚೆನ್ನಾಗಿ ಬೆಳೆದನ್ನು ನೋಡಬಹುದು. ಆದಾಗ್ಯೂ ಏನಪ್ಪಾ ಅಂತಂದ್ರೆ ಈ 35 ಡಿಗ್ರಿ ಸೆಲ್ಸಿಯಸ್ ಈ ಒಂದು ತಾಪಮಾನ ಈ ಒಂದು ವಾತಾವರಣದಲ್ಲಿ ಹೆಚ್ಚಾದಾಗ ಇದರ ಒಂದು ಬೆಳವಣಿಗೆ ಏನಪ್ಪಾ ಅಂದ್ರೆ ಕುಂಠಿತ ಆಗುತ್ತೆ. ಹೀಗಾಗಿ ಏನಪ್ಪಾ ಅಂತಂದ್ರೆ ಆ ಒಂದು ಸಮಯದಲ್ಲಿ ಏನಪ್ಪಾ ಅಂತಂದ್ರೆ ನಾವು ಶೇಡ್ ನೆಟ್ ಅಂತ ಹೇಳ್ತೀವಿ. ನಾವು ಈ ಒಂದು ಶೇಡ್ ನೆಟ್ ನಾವು ಗಿಡಗಳಿಗೆ ಹೊದಿಸುವ ಮುಖಾಂತರ ನಾವು ಈ ಒಂದು ವಾತಾವರಣದಲ್ಲಿರುವಂತಹ ಟೆಂಪರೇಚರ್ನ ನಾವು ಕಡಿಮೆಯನ್ನ ಮಾಡಬಹುದು. ಆದ್ದರಿಂದ ಏನಪ್ಪಾ ಅಂತಂದ್ರೆ ಈ ಒಂದು ಹಣ್ಣುಗಳ ಬೆಳವಣಿಗೆಗೆ ಏನಪ್ಪಾ ಅಂತಂದ್ರೆ ಸ್ವಲ್ಪ ನೀರಿನ ಅಂಶ ಇದ್ರೆ ಸಾಕು. ಸ್ವಲ್ಪ ವಾತಾವರಣದಲ್ಲಿ ಕನಿಷ್ಠ 25ರಿಂದ 32 ಡಿಗ್ರಿ ಟೆಂಪರೇಚರ್ ಇತ್ತಂದ್ರೆ ಇದು ಯಶಸ್ವಿಯಾಗಿ ನಾವು ಬೆಳಿಲಿಕ್ಕೆ ನಾವು ಸಾಧ್ಯ ಅಂತ ಹೇಳ್ಬೋದು. ಯಾವುದೇ ಒಂದು ಹಣ್ಣಿನ ಬೆಳೆಗೆ ಅದರ ದಿಕ್ಕು ಬಹಳ ಮುಖ್ಯ. ಈ ಒಂದು ಹಣ್ಣಿನ ಬೆಳೆಯಲ್ಲೂ ಸಹ ಈ ಒಂದು ಸಾಲುಗಳ ಒಂದು ದಿಕ್ಕು ಉತ್ತರ ಮತ್ತು ದಕ್ಷಿಣ ಆಗಿರಬೇಕು. ನಂತರ ಏನಪ್ಪಾ ಅಂತ ಇದರ ಒಂದು ಗಿಡದಿಂದ ಗಿಡದ ಮತ್ತು ಸಾಲಿನಿಂದ ಸಾಲಿನ ಅಂತರ ನೋಡ್ತಾ ಬಂದ ಈ ಒಂದು ಸಾಲಿನಿಂದ ಸಾಲಿನ ಅಂತರ 12 ಅಡಿ, ಗಿಡದಿಂದ ಗಿಡಕ್ಕೆ ಅಂತರ 7 ಅಡಿಯನ್ನು ನಾವು ಮಾಡಿದಾಗ ಈ ಒಂದು ಎಕರೆ ಪ್ರದೇಶದಲ್ಲಿ ಸುಮಾರು ನಾವು 519 ಅಂದ್ರೆ ಸುಮಾರು 520 ಈ ಒಂದು ಕಲ್ಲುಗಳನ್ನು ನಾವು ನೋಡಬಹುದು. ಆ ಒಂದು ಕಲ್ಲುಗಳಿಗೆ ಏನಪ್ಪಾ ಅಂದ್ರೆ ಪ್ರತಿಯೊಂದು ಕಲ್ಲಿಗೆ 4 ಗಿಡಗಳಂತೆ ಒಟ್ಟು ಒಂದು ಎಕರೆ ಪ್ರದೇಶಕ್ಕೆ ಏನಪ್ಪಾ ಅಂತಂದ್ರೆ ಸುಮಾರು 2080 ಗಿಡಗಳನ್ನು ನಾವು ನೋಡಬಹುದು. ಇನ್ನೊಂದ್ರೆ ನಾವು ಹೇಳ್ದಂಗೆ ಏನಪ್ಪಾ ಅಂತಂದ್ರೆ ಇದು ಕ್ಯಾಕ್ಟಸ್ ಜಾತಿಗೆ ಸೇರಿದಂತ ಸಸ್ಯ. ಹೀಗಾಗಿ ಏನಪ್ಪಾ ಅಂದ್ರೆ ಇದಕ್ಕೆ ಆಧಾರ ಬಹಳ ಮುಖ್ಯ. ಈ ಒಂದು ಆಧಾರಕ್ಕೋಸ್ಕರ ನಾವೇನಪ್ಪಾ ಅಂತಂದ್ರೆ ಈ ಒಂದು ಸಿಮೆಂಟಿನ ಒಂದು ಕಂಬಗಳನ್ನ ನಾವು ಉಪಯೋಗ ಮಾಡಬೇಕಾಗತ್ತೆ. ಅದೇ ರೀತಿ ಒಂದು ಗಿಡದ ಒಂದು ಮೇಲ್ಗಡೆ ಅದರ ಒಂದು ಆಕಾರಕ್ಕೋಸ್ಕರ ಏನಂತಂದ್ರೆ ನಾವು ಈ ಒಂದು ಸಿಮೆಂಟಿನ ರಿಂಗ್ಗಳನ್ನು ಉಪಯೋಗ ಮಾಡ್ತೀವಿ. ಹೀಗಾಗಿ ಏನಪ್ಪಾ ಅಂದ್ರೆ ಒಂದು ಪ್ರತಿ ಒಂದು ಎಕರೆಗೆ 520 ಕಂಬಗಳು ಮತ್ತು ರಿಂಗ್ಗಳು ಬೇಕಾಗುತ್ತೆ. ಈ ಕಂಬಗಳಿಗೆ ಮತ್ತು ರಿಂಗ್ಗಳಿಗೆ ನಾವು ಖರ್ಚನ್ನು ನೋಡಿದಾಗ ಏನಪ್ಪಾ ಅಂದ್ರೆ ಒಂದು ರಿಂಗಿಗೆ ಸುಮಾರು 200 ರೂಪಾಯಿ ಅಂತ ಹಿಡಿದಾಗ 4 ಇಂಚ್ ಅಗಲ ಇರುವಂತ ಈ ಒಂದು ಸಿಮೆಂಟಿನ ಕಂಬ ಸುಮಾರು 5ರಿಂದ 6 ಅಡಿ ಇದ್ದಂದ್ರೆ ನಾವು ನೋಡ್ಕೊಂಡಾಗ ಸುಮಾರು 150ರಿಂದ 180 ರೂಪಾಯಿ ಏನಪ್ಪಾ ಅಂದ್ರೆ ಪ್ರತಿಯೊಂದು ಕಲ್ಲಿಗೆ ಬೀಳುತ್ತೆ. ಹೀಗಾಗಿ ಏನಪ್ಪಾ ಅಂದ್ರೆ ಒಟ್ಟು ಈ ಕಂಬ ಮತ್ತು ಏನಪ್ಪಾ ಅಂದ್ರೆ ರಿಂಗಿಗೋಸ್ಕರ ಸುಮಾರು ನಮಗೆ 2ರಿಂದ 2.5 ಲಕ್ಷ ರೂಪಾಯಿ ನಮಗೆ ಖರ್ಚಾಗುತ್ತೆ. ಇನ್ನು ನಂತರ ಗಿಡಗಳದೇ ಅಂತ ನಾವು ನೋಡಿದಾಗ ಪ್ರತಿಯೊಂದು ಗಿಡಕ್ಕೆ ನಾವು ಸುಮಾರು 40 ರೂಪಾಯಿ ಅಂತ ಹಿಡಿದಾಗ ಈ ಒಂದು ಖರ್ಚನ್ನು ನಾವು ಟೋಟಲ್ ನೋಡಿದಾಗ ಸುಮಾರು 3ರಿಂದ 3.5 ಲಕ್ಷ ರೂಪಾಯಿ ಏನಪ್ಪಾ ಅಂದ್ರೆ ನಿರ್ವಹಣೆ, ಡ್ರಿಪ್ಪು ಮತ್ತೆ ಎಲ್ಲಾ ಮೇಂಟೆನೆನ್ಸ್ ನೋಡಿದಾಗ ಏನಪ್ಪಾ ಅಂದ್ರೆ ಒಂದು ವರ್ಷಕ್ಕೆ ಏನಪ್ಪಾ ಅಂದ್ರೆ ಮೊದಲನೇ ವರ್ಷಕ್ಕೆ 3,50,000 ರೂಪಾಯಿ ನಮಗೆ ಖರ್ಚಾಗುತ್ತೆ. ನೀರು ನಿಲ್ಲುವಂತಹ ಪ್ರದೇಶ ಡ್ರ್ಯಾಗನ್ ಫ್ರೂಟ್ ಬೆಳೆಯೋಕೆ ಯೋಗ್ಯವಲ್ಲ. ಕ್ಯಾಕ್ಟಸ್ ಜಾತಿಗೆ ಸೇರಿರೋದ್ರಿಂದ ಇದರ ಕಾಂಡ ಮೃದುವಾಗಿರುತ್ತೆ. ಹೀಗಾಗಿ ನೀರು ನಿಂತಲ್ಲಿ ಕೊಳೆಯುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ಏರು ಮಡಿಗಳ ಮೇಲೆ ಡ್ರಿಪ್ ಅಳವಡಿಸಿಕೊಂಡು ಬೆಳೆಯೋದು ಉತ್ತಮ. ಡ್ರ್ಯಾಗನ್ ಫ್ರೂಟ್ ಹಣ್ಣಿನ ಬೇಸಾಯಕ್ಕೆ ತುಂಬಾ ಫಲವತ್ತಾದ ಮಣ್ಣು ಬೇಕಿಲ್ಲ ಮತ್ತು ಕಡಿಮೆ ನೀರಿದ್ರೂ ನಡೆಯುತ್ತೆ. ಈ ಬೆಳೆಗೆ ಸಕಾಲಕ್ಕೆ ಶಿಫಾರಸ್ಸಿನಂತೆ ಪೋಷಕಾಂಶಗಳನ್ನು ಒದಗಿಸಿದಲ್ಲಿ ಉತ್ತಮ ಫಸಲನ್ನ ರೈತ ನಿರೀಕ್ಷೆ ಮಾಡಬಹುದು. ನಾಟಿ ಮಾಡಿದ ಮೊದಲ ವರ್ಷದಲ್ಲೇ ಹಣ್ಣು ಬಿಡೋಕೆ ಪ್ರಾರಂಭಿಸಿದ್ರೂ 2-3 ವರ್ಷಗಳ ನಂತರ ಉತ್ತಮ ಲಾಭ ಗಳಿಸಬಹುದು ಅಂತಾರೆ ಡಾ ಸತೀಶ್ ಪತ್ತೇಪುರ್. ಡ್ರ್ಯಾಗನ್ ಫ್ರೂಟ್ ಬೆಳೆಯೋಕೆ ಸಾದಾ ಜಮೀನು ಸಾಕು. ಚೆನ್ನಾಗಿ ನೀರು ಬಸಿದು ಹೋಗುವಂತಿರಬೇಕು. ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಇದಕ್ಕೆ ಸೂಕ್ತವಲ್ಲ. ಫಲವತ್ತಾದ ಭೂಮಿಯಲ್ಲಿ ಹೆಚ್ಚು ಇಳುವರಿಯನ್ನ ನಿರೀಕ್ಷಿಸಬಹುದಾಗಿದೆ. ಎಲ್ಲಾ ಬೆಳೆಗಳಂತೆ ಇಲ್ಲೂ ಕೂಡ ಪೋಷಕಾಂಶಗಳ ನಿರ್ವಹಣೆ ಅತಿ ಮುಖ್ಯ. ಬೆಳೆಯ ವಿವಿಧ ಹಂತಗಳಲ್ಲಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಬೇಕಾಗುತ್ತೆ. ಜೊತೆಗೆ ಸಾವಯವ ಗೊಬ್ಬರಗಳನ್ನೂ ಕೊಟ್ಟಾಗ ಒಳ್ಳೆಯ ಇಳುವರಿ ಪಡಿಬಹುದು ಅಂತಾರೆ ತಜ್ಞರು.
ಇನ್ನು ನಂತರ ಈ ಒಂದು ಪೋಷಕಾಂಶಗಳ ನಿರ್ವಹಣೆ ಅಂತ ಬಂದಾಗ ಇದಕ್ಕೆ ಒಂದು ಸಹ ಎಲ್ಲ ಒಂದು ಬೆಳೆ ಬೆಳೆದಂಗೆ ಇದಕ್ಕೂ ಸಹ ಪೋಷಕಾಂಶಗಳು ಅತಿ ಅವಶ್ಯಕ. ಹೀಗಾಗಿ ಏನಪ್ಪಾ ಅಂದ್ರೆ ಇದರ ಒಂದು ಬೆಳವಣಿಗೆ ಏನಪ್ಪಾ ಅಂದ್ರೆ ನಾವು ಈ ಒಂದು ಸಾರಜನಕ, ರಂಜಕ, ಪೊಟ್ಯಾಶ್ ಗೊಬ್ಬರ ಜೊತೆ ಏನಪ್ಪಾ ಅಂತಂದ್ರೆ ಉತ್ತಮವಾದ ಒಂದು ಆರೋಗ್ಯ ಒಂದು ಬೆಳೆಗೆ ನಾವು ಬೇಕಾದಲ್ಲಿ ಏನಪ್ಪಾ ಅಂದ್ರೆ ಪ್ರಾರಂಭಿಕ ಹಂತದ ಏನಪ್ಪಾ ಅಂದ್ರೆ ಸಾರಜನಕದ ಅಂಶ ನಮಗೆ ಅತಿ ಅವಶ್ಯಕ ಇರ್ತದೆ. ನಂತರ ಏನಪ್ಪಾ ಅಂತಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ಇದು ಒಂದು ಗರ್ಭ ಒಂದು ಪ್ರಾರಂಭ ಇರುತ್ತೆ. ಹೀಗಾಗಿ ಏನಪ್ಪಾ ಅಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ನಮಗೆ ಹೆಚ್ಚಿನ ಒಂದು ಹೂವಿನ ಅಂಶ ನಮಗೆ ಕಾಣ್ತೀವಿ. ಹೀಗಾಗಿ ಅಂತ ಒಂದು ಹಂತದಲ್ಲಿ ಏನಪ್ಪಾ ಅಂದ್ರೆ ಕನಿಷ್ಠ ಒಂದು 2 ತಿಂಗಳ ಮೊದಲು ನಮಗೆ ಈ ಒಂದು ಪಿ ಅಂಶ ಅಂತ ಹೇಳ್ತೀವಿ ನಾವು, ಫಾಸ್ಫರ್ ಅಂಶ ಅದಕ್ಕೆ ಚೆನ್ನಾಗಿ ಬೇಕಾಗುತ್ತದೆ. ನಂತರ ಏನಪ್ಪಾ ಅಂದ್ರೆ ಹಣ್ಣಿನ ಒಂದು ಉತ್ತಮ ಕ್ವಾಲಿಟಿ, ಗಿಡದ ಒಂದು ಆರೋಗ್ಯ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಹಣ್ಣಿನ ಒಂದು ತೂಕದಿಂದ ಹೆಚ್ಚಲಿಕ್ಕೆ ಏನಪ್ಪಾ ಅಂದ್ರೆ ಪೊಟ್ಯಾಶ್ ಅವಶ್ಯಕ ಇರುತ್ತೆ. ಹೀಗಾಗಿ ಏನಪ್ಪಾ ಅಂತಂದ್ರೆ ಹಣ್ಣಿನ ಒಂದು ಬೆಳವಣಿಗೆ ಹಂತದಲ್ಲಿ ಪೊಟ್ಯಾಶಿಯಂ ಅಂಶ ನಾವು ಇದಕ್ಕೆ ಚೆನ್ನಾಗಿ ಕೊಡಬೇಕಾಗುತ್ತೆ. ಇದರೊಂದಿಗೆ ಏನಪ್ಪಾ ಅಂತಂದ್ರೆ ಸಾವಯವ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ನಾವು ಚೆನ್ನಾಗಿ ತಿಪ್ಪೆ ಗೊಬ್ಬರ ಆಗಿರ್ಬೋದು, ಹ್ಯೂಮಿಕ್ ಆಸಿಡ್ ಆಗಿರ್ಬೋದು, ಇಂಥವು ಏನಪ್ಪಾ ಅಂತಂದ್ರೆ ಜೀವಾಮೃತ ಆಗಿರ್ಬೋದು, ಇಂಥವೆಲ್ಲ ಏನಪ್ಪಾ ಅಂತಂದ್ರೆ ನಾವು ಸಾವಯವ ರೀತಿಯಲ್ಲೂ ಸಹ ಇದಕ್ಕೆ ಕೊಟ್ಟಾಗ ನಮಗೆ ಒಳ್ಳೆ ಇಳುವರಿ ಮತ್ತೊಂದು ಅದರೊಂದಿಗೆ ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆಯ ಒಂದು ಬೆಳವಣಿಗೆಗೆ, ಗಿಡದ ಒಂದು ಬೆಳವಣಿಗೆಗೆ, ಗಿಡದ ಒಂದು ಆಕಾರಕ್ಕೆ ಏನಪ್ಪಾ ಅಂದ್ರೆ ಇದಕ್ಕೆ ಸಹಾಯ ಆಗುತ್ತೆ. ಇನ್ನು ಸಸ್ಯ ಸಂರಕ್ಷಣೆಯ ವಿಷಯಕ್ಕೆ ಬಂದ್ರೆ ಈ ಬೆಳೆಗೆ ಹಾನಿ ಮಾಡುವಂತಹ ಕೀಟ ಮತ್ತು ರೋಗಗಳು ಇಲ್ಲಿಯವರೆಗೆ ಕಂಡುಬಂದಿಲ್ಲ. ಆದ್ರೆ ಹೊಸ ಚಿಗುರು ಬರುವ ಸಮಯದಲ್ಲಿ ಸಕ್ಕರೆ ಅಂಶ ಹೆಚ್ಚಿರೋದ್ರಿಂದ ಇರುವೆಗಳ ಕಾಟ ಜಾಸ್ತಿ. ಬೇವಿನ ಎಣ್ಣೆ ಅಥವಾ ಕ್ಲೋರೋಪೈರಿಫಾಸ್ ಔಷಧಿ ಮೂಲಕ ಈ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಬಹುದು. ಇನ್ನು ಕೊಯ್ಲು ಮತ್ತು ಇಳುವರಿ ಬಗ್ಗೆ ಹೇಳೋದಾದ್ರೆ ಬೆಳೆ ನಾಟಿ ಮಾಡಿದ ಮೊದಲ ವರ್ಷದಲ್ಲೇ ಹಣ್ಣುಗಳನ್ನ ಕೊಡಲು ಪ್ರಾರಂಭ ಮಾಡುತ್ತೆ. ಆದ್ರೆ 3ನೇ ವರ್ಷದ ನಂತರ ಉತ್ತಮ ಫಸಲು ಪಡೆಯಬಹುದು. ಸಾಮಾನ್ಯವಾಗಿ ಹೂಗಳು ಮೇ ಕೊನೆಯಿಂದ ಆಗಸ್ಟ್ ಮೊದಲ ವಾರದವರೆಗೆ ಕಾಣಿಸಿಕೊಳ್ಳುತ್ತವೆ. ಹೂ ಬಿಟ್ಟ 1 ತಿಂಗಳಲ್ಲಿ ಹಣ್ಣುಗಳನ್ನ ಕೊಯ್ಲು ಮಾಡಬಹುದು. ಮೊದಲ ವರ್ಷ ಎಕರೆಗೆ ಸುಮಾರು 2 ಟನ್ ಇಳುವರಿ ಬಂದರೂ 3 ಲಕ್ಷದಷ್ಟು ಆದಾಯ ನಿರೀಕ್ಷಿಸಬಹುದು. ಅಂದ್ರೆ ಪ್ರಾರಂಭದಲ್ಲಿ ಈ ಬೆಳೆಗೆ ಹಾಕಿದ ಬಂಡವಾಳವನ್ನ ತೆಗೆಯಬಹುದು ಅಂತಾರೆ ಡಾಕ್ಟರ್ ಸತೀಶ್ ಪತ್ತೇಪುರ್. ಇದು ಏನಪ್ಪಾ ಅಂದ್ರೆ ಯಾವುದೇ ಒಂದು ಕಡಿಮೆ ಖರ್ಚಿನಲ್ಲಿ ಬೆಳೆಯುವಂತ ಬೆಳೆಯಾಗಿದ್ದು, ಈ ಒಂದು ಸದ್ಯದ ಹಂತದಲ್ಲಿ ಇವತ್ತಿನ ಮಟ್ಟಿಗೆ ಏನಪ್ಪಾ ಅಂತಂದ್ರೆ ನಾವು ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ ಬಾಗಲಕೋಟೆಯಿಂದ ಇದನ್ನ ಇನ್ನೂ ಶಿಫಾರಸು ಮಾಡುವ ಹಂತದಲ್ಲಿದೆ. ಇನ್ನು ಏನಪ್ಪಾ ಅಂದ್ರೆ ನಾವು ಬೆಳವಣಿಗೆ ಹಂತದಲ್ಲಿದ್ದು, ಒಂದು ಸಾರಿ ಏನಪ್ಪಾ ಅಂದ್ರೆ ಇದರ ಹಣ್ಣು ಬೆಳವಣಿಗೆ ಹಂತ ನಮ್ಮ ಒಂದು ಬಾಗಲಕೋಟೆ ಒಂದು ವಾತಾವರಣಕ್ಕಾಗಿರ್ಬೋದು, ಒಂದು ಮೈಸೂರಲ್ಲಿ ವಾತಾವರಣ ಆಗಿರೋದು, ಇಂಥ ಒಂದು ವಾತಾವರಣದಲ್ಲಿ ಇದರ ಒಂದು ಬೆಳವಣಿಗೆ, ನಂತರ ಇಳುವರಿ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆರ್ಥಿಕತೆ, ಅಂದ್ರೆ ಇದು ಒಂದು ಬೆಳೆದಾಗ ಎಷ್ಟು ನಮಗೆ ಈ ಒಂದು ರಿಟರ್ನ್ಸ್ ಬರುತ್ತೆ ಮಾರುಕಟ್ಟೆ ಅಂತ ನಾವು ನೋಡಿದಾಗ ಇದನ್ನ ನಾವು ಹೆಚ್ಚಿನ ಒಂದು ಜನರಿಗೆ ಮತ್ತು ರೈತರಿಗೆ ಇದನ್ನು ಶಿಫಾರಸು ಮಾಡಲು ಸಾಧ್ಯ. ಆದಾಗ್ಯೂ ರೈತರ ಒಂದು ಅನುಭವವನ್ನು ನಾವು ನೋಡಿದಾಗ ಏನಪ್ಪಾ ಅಂದ್ರೆ ಪ್ರತಿಯೊಂದು ಎಕರೆಗೆ ಅವರು ಸುಮಾರು ಏನಂತಂದ್ರೆ ಕನಿಷ್ಠ 2.5 3 ಲಕ್ಷ ಅಂತ ಹೇಳ್ತಾರೆ. ಮೊದಲನೆಯ ಒಂದು ಹಂತದಲ್ಲಿ ಪ್ರತಿಯೊಂದು ಗಿಡಕ್ಕೆ 1 kg ಅಂತೆ. ಹಂಗಾಗಿ ಏನಪ್ಪಾ ಅಂದ್ರೆ 4 ಗಿಡ ಒಂದು ಕಂಬಕ್ಕಂದ್ರೆ ಸುಮಾರು 4 kg. ಹಾಗಾಗಿ ಏನಪ್ಪಾ ಅಂದ್ರೆ 4 kg ಇಂಟು 520 ಕಂಬ ಅಂದ್ರೆ ಸುಮಾರು 2080 ಅಂದ್ರೆ 2 ಟನ್ ಏನಪ್ಪಾ ಅಂತಂದ್ರೆ ನಮಗೆ ಹಣ್ಣು ದೊರೆಯುತ್ತದೆ ಪ್ರಥಮ ಬಾರಿಗೆ. ಹೀಗಾಗಿ ಅದನ್ನು ನಾವು ಮಾರುಕಟ್ಟೆಯಲ್ಲಿ ರೇಟಿಗೆ ಸರಾಸರಿ 150 ರೂಪಾಯಿ ಪ್ರತಿ kg ಹಂಗೆ ಮಾರಿದ್ದೇ ಆದಲ್ಲಿ ಏನಪ್ಪಾ ಅಂತಂದ್ರೆ ಸುಮಾರು ನಮಗೆ 3 ಲಕ್ಷ ಏನಪ್ಪಾ ಅಂತಂದ್ರೆ 12,000 ಅಥವಾ 3 ಲಕ್ಷ ತನಕ ನಮಗೆ ಆದಾಯ ಬರ್ತದೆ. ಹೀಗಾಗಿ ಏನಪ್ಪಾ ಅಂದ್ರೆ ಪ್ರಥಮ ಹಂತದಲ್ಲಿ ಪ್ರಥಮ ವರ್ಷದಲ್ಲಿ ನೀವು ಹಾಕಿದಂತ ಏನಪ್ಪಾ ಅಂದ್ರೆ ಈ ಒಂದು ಖರ್ಚು ಏನಪ್ಪಾ ಅಂದ್ರೆ ನಾವು ಮೊದಲ ಬೆಳೆಯಲ್ಲಿ ನಾವು ತೆಗಿಬಹುದು. ಇಂದಿನ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಇದರ ಒಂದು ಪ್ರಚಾರ ಬಹಳ ಮುಖ್ಯ. ಏಕಪ್ಪ ಅಂದ್ರೆ ನಾವು ಮಾರುಕಟ್ಟೆಯಲ್ಲಿ ಏನಪ್ಪಾ ಅಂದ್ರೆ ಡಯಾಬಿಟಿಸ್ ಆಗಿರ್ಬೋದು, ಹೃದಯ ಸಂಬಂಧಿ ರೋಗಿಗಳಾಗಿರ್ಬೋದು, ಸಾಧ್ಯ ಆದಷ್ಟು ಏನಪ್ಪಾ ಅಂದ್ರೆ ಪೇರ್ಲ ಇಂಥ ಒಂದು ಬೇರೆ ಜಾತಿ ಹಣ್ಣುಗಳನ್ನು ತಿಂತಾ ಇದ್ದಾರೆ. ಯಾಕಂದ್ರೆ ಅದರಲ್ಲಿ ಸಕ್ಕರೆ ಅಂಶ ಕಡಿಮೆ ಇದ್ದು ಅದರಲ್ಲಿ ವಿಟಮಿನ್ ಸಿ ಅಂಶ ಚೆನ್ನಾಗಿರೋದ್ರಿಂದ ಅದು ಡಾಕ್ಟರ್ ಶಿಫಾರಸು ಮಾಡ್ತಾರೆ. ಅದೇ ರೀತಿ ಏನಪ್ಪಾ ಅಂದ್ರೆ ಇದರ ಒಂದು ಸಹ ಏನಪ್ಪಾ ಅಂದ್ರೆ ಈ ಒಂದು ಬೇರೆ ಬೇರೆ ಒಂದು ಡಾಕ್ಟರ್ಗಳಿಗೆ ಇದರ ಒಂದು ಲಭ್ಯತೆ ಮತ್ತು ಇದರ ಒಂದು ಔಷಧಿ ಗುಣಗಳನ್ನು ನಾವು ಪರಿಪೂರ್ಣವಾಗಿ ಅವರಿಗೆ ಅರಿತಿದ್ದೇ ಆದಲ್ಲಿ ಇವು ಸಹ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಹಣ್ಣು ಅಂತೇಳಿ ನಾವು ಭವಿಷ್ಯದ ಹಣ್ಣು ಅಂತೇಳಿ ಇದನ್ನು ನಾವು ಬಿಂಬಿಸ್ತೀವಿ. ಒಟ್ಟಾರೆ ಭವಿಷ್ಯದ ಬೆಳೆ ಎಂದು ಪರಿಗಣಿಸಲಾಗ್ತಾ ಇರುವ ಡ್ರ್ಯಾಗನ್ ಫ್ರೂಟ್ ಹೆಚ್ಚು ಆಸಕ್ತಿ ತೋರ್ತಾ ಇರುವ ರೈತನಿಗೆ ವರವಾಗುತ್ತಾ ಅಂತ ಕಾದು ನೋಡಬೇಕಿದೆ. ಈ ಬಗ್ಗೆ ಸಂಶೋಧನೆ ನಡೆಸ್ತಾ ಇರುವ
ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಮುಂದಿನ ದಿನಗಳಲ್ಲಿ ರೈತರಿಗೆ ಸೂಕ್ತ ಬೇಸಾಯ ತಾಂತ್ರಿಕತೆಗಳನ್ನು ಒದಗಿಸಿ ಹೊಸ ಬೆಳೆ ಬೆಳೆಯೋಕೆ ಪ್ರೇರೇಪಿಸಲಿ ಅನ್ನೋದೇ ನಮ್ಮ ಆಶಯ. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂದ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಾಳಿನ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.